ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಮೊನ್ನೆ ಲಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಅದೇ ಹೇಳಿದ್ನಲ್ಲ, ಫುಲ್ ಲೆಂತಿ ವಿಡಿಯೋ ಅಪ್ಲೋಡ್ ಆಗಲ್ಲ ಅಂತ ಹೇಳ್ಬಿಟ್ಟು ಶಾರ್ಟ್ ವಿಡಿಯೋ ಹಾಕ್ತಾಯಿದ್ದೀನಿ. ಸೊ ಇದು ಎಲ್ಲೋಗಿದ್ದೀವಿ ಅಂದರೆ, ಇವತ್ತು ನಾವು ಕಡಲೆಕಾಯಿ ಪರ್ಸೆಗೆ ಬಂದಿದ್ದೀವಿ, ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಇಲ್ಲೆಲ್ಲ ಬೊಮ್ಮೆಗಳೆಲ್ಲ ಇಟ್ಟಿದ್ರು ಮನೆಯಲ್ಲಿ ಶೋ ಥರ ಇಡೋಕ್ಕೆ, ತುಂಬ ಚೆನ್ನಾಗಿದ್ದವು. ಬುದ್ಧ ಆಮೇಲೆ ಎಲ್ಲ ಇರ್ತವೆ. ಇಲ್ಲಿ ಸಾಯಿಬಾಬಾ ಎಲ್ಲ ಇರ್ತವೆ. ನಿಮ್ಗೆ ಯಾವ್ದು ಬೇಕೋ ಅದು ನೀವು ತೊಗೋಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಬಂದಾಗೆಲ್ಲ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮನೆ ಹತ್ರನೂ ಬರ್ತಾರೆ, ಬಟ್ ತುಂಬ ಜನ ಬಂದಿದ್ದರು. ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆಟಾಡೋ ಸಾಮಾನೆಲ್ಲ ಇತ್ತು, ಜಂಪಿಂಗ್ ಆಟ ಮತ್ತು ಇದು ಕಾರು ಮತ್ತು ಜಾರೆ ಬಂಡಿ ಎಲ್ಲ ಇತ್ತು. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಈ ಥರ ಎಲ್ಲ ಕರ್ಕೊಬಂದರೆ. ಹಾಗಾಗಿ ಮಕ್ಕಳನ್ನೂ ಕರ್ಕೊಬಂದು ಆಟಾಡಿಸಿದ್ವಿ ಚೆನ್ನಾಗಿ. ಸೊ ಈಗ ಕಡಲೆಕಾಯಿ ನೋಡೋಕೆ ಬಂದಿದ್ವಿ. ತುಂಬ ಚೆನ್ನಾಗಿತ್ತು. ಕಡಲೆಕಾಯಿ ಅಂದರೆ ತುಂಬ ಇಷ್ಟ, ಎಲ್ಲರಿಗೂ ಇಷ್ಟ. ನಮ್ಮ ಅತ್ತೆ ನಮ್ಮ ಮಾವಾಗೆ ಇನ್ನೂ ತುಂಬ ಜಾಸ್ತಿ ಇಷ್ಟ. ಬೇಯಿಸಿದ್ರೆ ಚೆನ್ನಾಗಿ ಇರುತ್ತೆ ತಿನ್ನೋಕ್ಕೆ. ಇದು ಮೇನ್ ಎಂಟ್ರೆನ್ಸ್ ಒಳಗಡೆಗೆ ಹೋಗೋಕ್ಕೆ. ಸೊ ತುಂಬ ರಶ್, ತುಂಬ ಜಾಸ್ತಿ ಜನ ಬಂದಿದ್ದರು. ತುಂಬ ಟ್ರಾಫಿಕ್ ಇತ್ತು, ಹೋಗೋಕ್ಕೆ ಆಗಿಲ್ಲ. ಮೆಲ್ಲಗೆ ಹಿಂಗೋ ಹಂಗೆ ಗಾಡಿಯಲ್ಲೇ ಹೋದ್ವಿ. ಟ್ರಾಫಿಕೆಲ್ಲ ಇದ್ದರೆ ಕಾರಲ್ಲೆಲ್ಲ ಹೋಗಲ್ಲ, ಬೈಕಲ್ಲೇ ಹೋಗ್ಬಿಡ್ತೀವಿ, ತುಂಬ ರಿಸ್ಕ್ ಅಂತೇಳ್ಬಿಟ್ಟು. ಸೊ ಹಂಗಾಗಿ ಮಕ್ಕಳನ್ನ ಕರ್ಕೊಂಡು ಹೋಗೋದಂದರೆ ತುಂಬ ರಿಸ್ಕು. ನೋಡಿ ಇಲ್ಲೆಲ್ಲ ಕಡಲೆಕಾಯಿ ಎಲ್ಲ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿರ್ತವೆ. ಬಟ್ ನಿಮ್ಗೆ ಯಾವ ಥರ ಬೇಕಂದ್ರೂ ಆ ಥರ ನೋಡ್ಬೋದು. ಎಲ್ಲ ಥರನೂ ಇಟ್ಟಿರ್ತಾರೆ. ಕಡಲೆಕಾಯಿ ಆಮೇಲೆ ಜೋಳ, ಈ ಥರ ಫುಲ್ಲು ಲೈನ್ ಫುಲ್ ಇಟ್ಟಿರ್ತಾರೆ. ಇದೆಲ್ಲ ಆಟಾಡೋ ಬೊಮ್ಮೆಗಳು. ಮಕ್ಕಳಿಗಂತೂ ಆಟಾಡೋ ಬೊಮ್ಮೆ ಇರೋ ಲೈನಿಗೆ ಕರ್ಕೊಂಡೇ ಹೋಗ್ಬಾರ್ದು. ಸುಮ್ಮನೆ ಕಣ್ಮುಚ್ಕೊಂಡು ಸೈಡಿಗೆ ಕರ್ಕೊಂಬಂದ್ಬಿಡ್ಬೇಕು. ಇಲ್ಲಾಂದರೆ ಬರೋ ದುಡ್ಡೆಲ್ಲ ಮಕ್ಕಳಿಗೆ ಸಾಕಾಗ್ತೈತೆ. ಸೊ ಇದೇ ರೋಡಲ್ಲಿ ಎಲ್ಲ ಕಡಲೆಕಾಯಿ ಎಲ್ಲ ಇಟ್ಟಿದ್ದಾರೆ. ಕಡಲೆಕಾಯಿ ಒಂದು ಸ್ವಲ್ಪ ತೊಗೊಂಡು ಅದಾದಮೇಲೆ ಮಕ್ಕಳಿಗೆ ಚೆನ್ನಾಗಿ ಆಟಾಡಿಸ್ಕೊಂಡು ಆಮೇಲೆ ಹೂವು ಫ್ಲವರ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಕ್ಲಿಪ್ಸು, ಮಾಮೂಲಿ ಪ್ಲೇಟ್ಸು ಇದ್ದಾವೆ. ಅದೇ 100 ರೂಪಾಯಿ ಹಂಗೆ. ಇದೆಲ್ಲ ಮಿಡಿ ಫ್ಲವರ್ಸು ಎಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಪರ್ಸೆ ಆಗಲಿ ನನಗೆ ತುಂಬ ಇಷ್ಟಪ್ಪ ನೋಡೋಕ್ಕೆ. ಇಲ್ಲಿ ಗಣೇಶ ಟೆಂಪಲ್ ಇತ್ತು, ಹಂಗೆ ಸ್ವಲ್ಪ ದೇವರಿಗೆ ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಆಮೇಲೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ನೀವು ನೋಡ್ತೀರಾ ಅಂತ ಹೇಳ್ಬಿಟ್ಟು, ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತಾಯಿದ್ದೀನಿ. ಚೆನ್ನಾಗಿ ದರ್ಶನ ಮಾಡ್ಕೊಳ್ಳಿ, ದೇವ್ರು ನನಗೆ ಚೆನ್ನಾಗಿ ಕೇಳ್ಕೊಳ್ಳಿ. ಸೊ ಇವತ್ತಿನ ಲಾಗ್ ಇದಾಗಿದೆ. ಸೊ ಎಲ್ಲರೂ ನೋಡ್ತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಫ್ಯಾಮ್ಲಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಹಿಂಗೆ ಎಲ್ಲರಿಗೂ ಶೇರ್ ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಇದೊಂದು ಸ್ವಲ್ಪ ಆಟ ಆಡಿಬಿಟ್ಟು ಒಂದ್ಸರಿ ಆಡೋಣ, ಅದು ಸ್ಮೂತಾಗಿರುತ್ತಲ್ವ, ಜಾಸ್ತಿ ಏನು ಭಯ ಪಡೋಂಗಿರಲ್ಲ ಅಂತೇಳ್ಬಿಟ್ಟು ಹೋಗಿದ್ವಿ. ಸೊ ಇವತ್ತಿನ ಲಾಗ್ ಇದಾಗಿದೆ. ಥ್ಯಾಂಕ್ ಯು ಆಲ್.